ಈಗಾಗಲೇ ವಿಷಯವನ್ನು ಪ್ರಾಸ್ತಾವಿಕವಾಗಿ ಹೇಳ್ತಾ ಇರಬೇಕಾದ್ರೆ ಪ್ರಕಾಶನನ್ನ ನನ್ನ ಹೊಗಳಿ ಹೊನ್ನ ಶಿವಲೆಕ್ಕೇರಿಸಿದ್ರಯ್ಯ ಅನ್ನುವಂಗ ಅತಿ ಹೊಗಳಿದಾರೆ. ಅದು ಅಷ್ಟೊಂದು ಹೊಗಳುವಂತ ಕೆಲಸ ಇಬ್ರು ಏನು ಮಾಡಿಲ್ಲ. ನಿಮ್ಮ ಹತ್ತರವರ ಗ್ರಾಮದ ಸುಪುತ್ರರಾಗಿ, ನಿಮ್ಮ ಮನೆಯ ಮಕ್ಕಳಾಗಿ, ನಿಮ್ಮ ಮನೆಯ ಹಿರಿಯರಾಗಿ, ನಿಮ್ಮ ತಮ್ಮನಾಗಿ, ಅಣ್ಣನಾಗಿ ರೈತರಿಗೆ ಏನು ಸಿಗಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ರೈತರ ಮನೆ ಬಾಗಿಲಿಗೆ ಸಿಗಬೇಕು ಅದನ್ನೆಲ್ಲ ತಂದು ಕೊಡುವಂತ ವ್ಯವಸ್ಥೆ ಇವತ್ತು ಪ್ರಕಾಶನ ಹುಕ್ಕೇರಿಯವರಾಗಲಿ ನಾನಾಗಲಿ ಮಾಡಿದ್ವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಪ್ರಕಾಶನ ಹುಕ್ಕೇರಿಯವರು ಸಹಕಾರಿ ಕ್ಷೇತ್ರದ ಎಲ್ಲೂ ಕಂಡಿಲ್ಲ. ಆದರೂ ಸಹಿತ ಅವರು ಕಳೆದ ತನ್ನ 50 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ವಿಧಾನಸಭೆಯ ಸದಸ್ಯರಾಗಿ, ಮಂತ್ರಿಗಳಾಗಿ, ಲೋಕಸಭೆ ಸದಸ್ಯರಾಗಿ, ಮಂತ್ರಿಗಳಾಗಿ, ಹೀಗೆ ವಿಧಾನ ಪರಿಷತ್ತಿನ ಸದಸ್ಯರಿದ್ರೂ ಸಹಿತ ಇವತ್ತು ಚಿಕ್ಕೋಡಿ ತಾಲೂಕು ಇರ್ಬೋದು, ಹುಕ್ಕೇರಿ ತಾಲೂಕು ಇರ್ಬೋದು, ಯಾವುದೇ ತಾಲೂಕಿನಲ್ಲಿ PKPSಗಳಿಗೆ ಒಂದೊಂದು ತಾಲೂಕಿಗೆ ಒಂದೊಂದು PKPSಗಳಿಗೆ 25-30 ಲಕ್ಷದವರೆಗೆ ಇವತ್ತು ದಿವಸ ಕಟ್ಟಡ ನಿಧಿಯನ್ನು ಕೊಟ್ಟಂತ ಕರ್ನಾಟಕದಲ್ಲಿ ಯಾವುದಾದ್ರೂ ಏಕೈಕ ಒಬ್ಬ ರಾಜಕಾರಣಿ ಅಥವಾ ಇವತ್ತು ದಿವಸ ಒಬ್ಬ ಶಾಸಕರು, ಒಬ್ಬ ಮಂತ್ರಿಗಳು, ಒಬ್ಬ ಲೋಕಸಭಾ ಸದಸ್ಯರು ಯಾರಾದ್ರೂ ಇದ್ರೆ ಅದು ಪ್ರಕಾಶನ ಹುಕ್ಕೇರಿ ಅಂತ ನಾವು ನೆನೆಸ್ಕೋಬೇಕಾಗ್ತದೆ ಮಾತನ್ನು ಹೇಳಿ. ಇವತ್ತು ದಿವಸ ಅವ್ರ ಪಕ್ಷ ಕಾಂಗ್ರೆಸ್, ನನ್ನ ಪಕ್ಷ ಇವತ್ತು ಬಿಜೆಪಿ ಇದ್ರೂ ಸಹಿತ ಇಬ್ರು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲಾ ರೈತರನ್ನ ಅವ್ರು ಯಾವ ಪಕ್ಷದವರಿದ್ರು ನೋಡಿಲ್ಲ. ಇವತ್ತು ಎಲ್ಲಾ ರೈತರನ್ನ ನಮ್ಮ ಹಿರಿಯರು, ನಮ್ಮ ಮಕ್ಕಳು, ನಮ್ಮ ತಮ್ಮ, ನಮ್ಮ ಅಣ್ಣ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ದೇಶಕ್ಕೆ ಅನ್ನ ಹಾಕುವ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ದಿವಸ ಅವರು ಕಟ್ಟಡಗಳನ್ನು ಕಟ್ಟುವಲ್ಲಿ ಸಾಕಷ್ಟು ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 50-60 PKPSಗಳಿಗೆ 25-30 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇವತ್ತು ದಿವಸ ಈ ಕಟ್ಟಡ ಪೂರ್ಣ ಆಗಲಿಕ್ಕೆ ಅವರ ಒಂದು ಆಶೀರ್ವಾದ. ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ 7 ಲಕ್ಷ ಪತ್ತು ಇವತ್ತು 4.5 ಕೋಟಿ ರೂಪಾಯಿ ಆಗಲಿಕ್ಕೆ ಇವತ್ತು ದಿವಸ ನಿಮ್ಮೆಲ್ಲರ ಆಡಳಿತ ಮಂಡಳಿ ಒಂದು ಕಾರ್ಯನಿರ್ವಹಣೆ ಇವತ್ತು ದಿವಸ ಮಾಡಿದ್ದೇವೆ. ಬರುವಂತ ದಿನಮಾನಗಳಲ್ಲಿ ರಾಜಕಾರಣ ಅನ್ನೋದು ಚುನಾವಣೆಗೆ ಮಾತ್ರ ಸೀಮಿತವಾಗಿರಬೇಕು. ಈ ರಾಜಕಾರಣ ಚುನಾವಣೆಗೆ ಮಾತ್ರ ಸೀಮಿತವಾಗಿರೋದ್ರ ಮುಖಾಂತರ ಸೌಜನ್ಯವಾದ ಶ್ರದ್ಧೆ, ಭಕ್ತಿ, ಪ್ರೀತಿಯನ್ನು ಇಟ್ಕೊಂಡು ಇವತ್ತು ದಿವಸ ಸಮಾಜದಲ್ಲಿ ನಾವೆಲ್ಲ ಇರಬೇಕಾಗ್ತದೆ. ಎಲ್ಲಾ ಹಂತದಲ್ಲಿಯೂ ನಾವು ರಾಜಕಾರಣ ತಂದ್ರೆ ಇವತ್ತು ಊರುಗಾರಿಕೆ ಮಾಡೋದು ಬಹಳ ಸಮಸ್ಯೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೇದಿಕೆ ಮೇಲೆ ಅವರು ಕಾಂಗ್ರೆಸ್ನವರಾಗಿ ಅವರದಾರ, ನಾನು ಬಿಜೆಪಿ ಮಾಡಿದ್ದೀನಿ. ಆದ್ರೆ ನಿಮ್ಮ ಸಲುವಾಗಿ, ರೈತರ ಸಲುವಾಗಿ ನಮ್ಮಿಬ್ರು ಭಾವನೆಗಳು ಒಂದೇ. ರೈತರು ಉದ್ಧಾರ ಆಗ್ಬೇಕು. ಮೊದಲು ರೈತರು ಉದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ, ರೈತರು ಸದೃಢ ಆದ್ರೆ ನಮ್ಮ ದೇಶ ಸದೃಢ ಆಗ್ತದೆ ಅನ್ನುವಂಥ ಭಾವನೆಯಲ್ಲಿ ಅವರು ಸಹಿತ ಅವನ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಸಹಿತ ನನ್ನದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಆದರೂ ಸಹಿತ ಇಂಥ ಒಂದು ಇಳಿ ವಯಸ್ಸಿನಲ್ಲಿ ನಾ ಬಹುಶಃ ಗಣೇಶ್ ಬರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಆದರೂ ಸಹಿತ ಖುದ್ದಾಗಿ ಇವತ್ತು ದಿವಸ ವಿಧಾನ ಪರಿಷತ್ ಸದಸ್ಯರೇ ಇವತ್ತು ದಿವಸ ಇಲ್ಲಿ ಬಂದು ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಸೌಭಾಗ್ಯ ನಮ್ಮದು ಅನ್ನುವಂಥ ಭಾವನೆಯನ್ನ ವ್ಯಕ್ತ ಮಾಡ್ತಾ, ಬರುವಂತ ದಿನಮಾನಗಳಲ್ಲಿ ಈ ರಾಜಕೀಯ ರಹಿತವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಬಲಾಢ್ಯವಾಗಬೇಕಾದ್ರೆ ಪ್ರಕಾಶನ ಹುಕ್ಕೇರಿ ಅಂತವರು ಶತಾಯುಷಿಗಳಾಗಬೇಕು. ಅವರು ಇನ್ನೂ ನಮಗೆ ಹೆಚ್ಚಿನ ಮಾರ್ಗದರ್ಶನ ಮಾಡಬೇಕು. ನಾವೆಲ್ಲರೂ ತಪ್ಪಿದ್ರೆ, ಒಪ್ಪಿದ್ರೆ ಬುದ್ಧಿ ಮಾತನ್ನ ಹೇಳುವಂತ ಕೆಲಸ ಅವ್ರದ್ದು ಮಾಡೋದ್ರ ಮುಖಾಂತರ ಈ ಸಮಾಜದಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರವನ್ನ ಇನ್ನೂ ಎತ್ತರಕ್ಕೆ ಬೆಳೆಸೋದ್ರ ಜೊತೆಗೆ ರೈತರಿಗೆ ಮನೆ ಬಾಗಿಲಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೋಗಿ ತಲುಪಿಸುವಂತ ಕೆಲಸ ಅವರು ನಾವು ಕೂಡಿ ಮಾಡ್ತೀವಿ. ಇವತ್ತು ಕಟ್ಟಡ ಆಗಿರಬಹುದು, ಇನ್ನೂ ಮ್ಯಾಗಿನ ಮಜಲ್ ಒಂದು ಕಟ್ತೀವಿ ಅಂತೀರಿ. ಬರುವಂತ ದಿನಮಾನಗಳಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶನ ಹುಕ್ಕೇರಿ ಇರಬಹುದು, ನಾನಿರ್ಬೋದು, ಇನ್ನುಳಿದವರು ಇರ್ಬೋದು, ಕೂಡಿ ಅದನ್ನು ಸಹಿತ ಕಟ್ಟಡವನ್ನು ಕಟ್ಟುವಂತ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಸತ್ಕಾರ ಮಾಡಿ 4 ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸನ್ಮಾನ್ಯ ಸದಸ್ಯರು, ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಗುರು ಹಿರಿಯರಿಗೂ, ತಾಯಂದರಿಗೂ, ಸ್ನೇಹಿತರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.